ಎಲ್ಲರಿಗೂ ನಮಸ್ಕಾರ. ಸುಚೇತಾ ಕೃಪಲಾನಿ ಒಬ್ಬ ಹೋರಾಟಗಾರ್ತಿ, ಸಮಾಜ ಸೇವಕಿ, ಸಂಘಟಕಿ ಮತ್ತು ಆಡಳಿತ ಚಾಣಾಕ್ಷವುಳ್ಳ ಒಬ್ಬ ದಿಟ್ಟ ಮಹಿಳೆ. ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಎಂಬ ಕೀರ್ತಿಗೆ ಭಾಜನರಾದವರು ಸುಚೇತಾ ಕೃಪಲಾನಿ. ಸುಚೇತಾರವರು 1908ರ ಜೂನ್ 25ರಂದು ಪಂಜಾಬಿನ ಅಂಬಾಲದಲ್ಲಿ ಜನಿಸಿದರು. ಇವರ ತಂದೆ ಎಸ್.ಎನ್. ಮಜುಮ್ದಾರ್ ಒಬ್ಬ ರಾಷ್ಟ್ರೀಯತಾವಾದಿಯಾಗಿದ್ದರು. ಇವರದು ಬಂಗಾಳಿ ಕುಟುಂಬ. ಮಜುಮ್ದಾರ್ ವೈದ್ಯಕೀಯ ಅಧಿಕಾರಿಯಾಗಿದ್ದ ಕಾರಣ ಆಗಾಗ ವರ್ಗವಾಗುತ್ತಿದ್ದರು. ಹಾಗಾಗಿ ಸುಚೇತಾ ಬೇರೆ ಬೇರೆ ಶಾಲೆಗಳಲ್ಲಿ ಓದಿದರು. ದೆಹಲಿಯ ಇಂದ್ರಪ್ರಸ್ಥ ಕಾಲೇಜ್ ಮತ್ತು ಸೇಂಟ್ ಸ್ಟೀಫನ್ ಕಾಲೇಜ್ಗಳಲ್ಲಿ ಓದಿ ವಿದ್ಯಾಭ್ಯಾಸ ಮುಗಿಸಿದರು. ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿಕೊಂಡರು. ಮೊದಲಿನಿಂದಲೂ ಯಾವುದೇ ನಾಯಕತ್ವ ಗುಣಗಳಿಲ್ಲದೆ ನಾಚಿಕೊಳ್ಳುವ ಸ್ವಭಾವದವರಾಗಿಯೇ ಬೆಳೆದರು. ಆದರೆ ಸಂದರ್ಭ ಸನ್ನಿವೇಶಗಳು ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಸುಚೇತಾರವರ ತಂಗಿಯ ಹೆಸರು ಸುಲೇಖಾ. ಮನೆಯಲ್ಲಿ ಅಮೃತ್ಸರದಲ್ಲಿ ನಡೆದ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ಬಗ್ಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಿದ್ದರು. ಆಗ ಭಾರತ ಬ್ರಿಟಿಷರ ವಶದಲ್ಲಿತ್ತು. ಲಾಹೋರಿನ ಕಿನ್ವೈಡ್ ಕಾಲೇಜಿನಲ್ಲಿ ಓದುತ್ತಿದ್ದ ಒಬ್ಬ ವಿದ್ಯಾರ್ಥಿನಿಗೆ ಅವಳ ಬೈಬಲ್ ಟೀಚರ್ ಹಿಂದೂ ಮತದ ಬಗ್ಗೆ ಕೆಲವು ಕೀಳು ಮಾತುಗಳನ್ನಾಡಿದರೆಂಬ ಕಾರಣಕ್ಕಾಗಿ ಸುಚೇತಾ ಮತ್ತು ಸುಲೇಖಾ ಮನೆಗೆ ಹೋಗಿ ತಂದೆಯೊಂದಿಗೆ ಈ ವಿಷಯ ತಿಳಿಸಿ ನೆರವಾಗಲು ಕೋರಿದರು. ಆಗ ಮಜುಮ್ದಾರ್ ಕೆಲವು ಧಾರ್ಮಿಕ ವಿಷಯಗಳನ್ನು ತಿಳಿಸಿ ಹಿಂದೂ ಧರ್ಮದ ಬಗ್ಗೆ ಬೋಧಿಸಿದರು. ಕೆಲವು ದಿನಗಳಲ್ಲಿ ಸುಚೇತಾರವರೇ ಹೆಣ್ಣು ಮಕ್ಕಳೊಡನೆ ಸೇರಿಕೊಂಡು ತಮ್ಮ ಉಪಾಧ್ಯಾಯನಿಗೆ ಭಗವದ್ಗೀತೆಯಿಂದ ಕೆಲವು ಶ್ಲೋಕಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳಿಸಿದರು. ಅಂದಿನಿಂದ ಆ ಉಪಾಧ್ಯಾಯಿನಿ ತನ್ನ ತರಗತಿಯಲ್ಲಿ ಹಿಂದೂ ಮತ ಧರ್ಮದ ಬಗ್ಗೆ ಮಾತನಾಡಿದ್ದೇ ಇಲ್ಲ. ಹೀಗೆ ಸುಚೇತಾರಲ್ಲಿದ್ದ ಹೋರಾಟಗಾರ್ತಿ ಪ್ರಕಾಶಮಾನಕ್ಕೆ ಬರತೊಡಗಿದಳು. ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನದಲ್ಲಿ ಪದವಿ ಮಾಡಿಕೊಂಡ ಬಳಿಕ ಸುಚೇತಾ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಉಪಾಧ್ಯಾಯಿನಿಯಾಗಿ ಕೆಲಸಕ್ಕೆ ಸೇರಿದರು. ಸಾಂವಿಧಾನಿಕ ಇತಿಹಾಸದ ಪ್ರಾಧ್ಯಾಪಕಿಯಾದರು. 1936ರಲ್ಲಿ ಸುಚೇತಾ ಸಮಾಜವಾದಿ ಜೆ.ಬಿ. ಕೃಪಲಾನಿ ಅವರನ್ನು ವಿವಾಹವಾದರು. ಕೃಪಲಾನಿಯವರಿಗೂ ಸುಚೇತಾರಿಗೂ 20 ವರ್ಷಗಳ ವಯಸ್ಸಿನ ಅಂತರವಿತ್ತು. ಅವರು ಸ್ವಾತಂತ್ರ್ಯಕ್ಕಾಗಿ ವ್ಯವಸ್ಥಿತವಾಗಿ ಹೋರಾಡುತ್ತಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದರು. ಇವರಿಬ್ಬರ ವಿವಾಹವನ್ನು ಎರಡೂ ಕುಟುಂಬಗಳು ವಿರೋಧಿಸಿದರು. ಅಷ್ಟೇ ಏಕೆ, ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಒಪ್ಪಲಿಲ್ಲ. ಕೃಪಲಾನಿಯವರೋ ಸದಾ ಪ್ರಜ್ವಲಿಸುವ ಬೆಂಕಿಯ ಕಿಡಿ. ಮದುವೆಯಾಗಿ ಸುಚೇತಾರು ಕಾಂಗ್ರೆಸ್ ಸೇರಿದರು. ಆಗ ಅವರೂ ಸಹ ಪತಿಯ ಹಾದಿಯನ್ನೇ ಹಿಡಿದರು. ಇವರಿಬ್ಬರ ನಡುವಣ ವಿವಾಹ ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೇನೂ ಅಡ್ಡಿ ತರಲಿಲ್ಲ. ಆಚಾರ್ಯರು ಸಹ ಗಾಂಧೀಜಿಯ ಶಿಷ್ಯರಾಗಿ ಗಾಂಧಿ ಆಶ್ರಮವನ್ನು ಮತ್ತು ಖಾದಿ ಗ್ರಾಮೋದ್ಯೋಗವನ್ನು ಸಂಘಟಿಸುತ್ತಾ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುತ್ತಾ ಜೈಲಿಗೆ ಹೋಗಿ ಬರುವುದು ಸಾಮಾನ್ಯವಾಗಿತ್ತು. ಸುಚೇತಾ ರಾಜಕೀಯ ಹಾಗೂ ಸಮಾಜ ಕಾರ್ಯಗಳಲ್ಲಿ ನಿರತರಾಗಿದ್ದರು. ಭಾರತೀಯ ಸ್ವಾತಂತ್ರ್ಯ, ಭಾರತೀಯ ಸ್ತ್ರೀ ಸ್ವಾತಂತ್ರ್ಯ ಎರಡೂ ಸಹ ಸುಚೇತಾ ಅವರಿಗೆ ಸಮಾನವಾಗಿತ್ತು. ಅದಕ್ಕಾಗಿ ಅವರ ಹೋರಾಟ ಮುಡುಪಾಗಿತ್ತು. ಗಾಂಧೀಜಿ ಆರಿಸಿದ ಮಹಿಳಾ ಕಾರ್ಯಕರ್ತರ ತಂಡದಲ್ಲಿ ಸುಚೇತಾರದ್ದು ಎದ್ದು ಕಾಣುವ ವ್ಯಕ್ತಿತ್ವ. ಗಾಂಧೀಜಿ ಈ ದಂಪತಿಗಳನ್ನು ಮಮತೆಯಿಂದ ಕಾಣುತ್ತಿದ್ದರು. ತಮ್ಮ ಸಮಕಾಲೀನರೂ ಸ್ವಾತಂತ್ರ್ಯ ಹೋರಾಟಗಾರರೂ ಆಗಿದ್ದ ಅರುಣಾ ಅಸಫ್ ಅಲಿ ಮತ್ತು ಉಷಾ ಮೆಹತಾರಂತೆ ಸುಚೇತಾ ಅವರು ಸಹ 1942ರಲ್ಲಿ ಗಾಂಧೀಜಿ ಆರಂಭಿಸಿದ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಈ ಚಳವಳಿಯಲ್ಲಿ ಸುಚೇತಾ ಅವರ ಧೈರ್ಯ ಸಾಹಸಗಳಿಗೆ ಅಗ್ನಿ ಪರೀಕ್ಷೆಯಾಯಿತು. ದೇಶದ ಪ್ರಮುಖ ನಾಯಕರೆಲ್ಲ ಆಳುವ ಸರ್ಕಾರದಿಂದ ದಸ್ತಗಿರಿಯಾದಾಗ ಸುಚೇತಾ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಚೇರಿಯನ್ನು, ಬಾನುಲಿಯನ್ನು ರಹಸ್ಯವಾಗಿ ನಡೆಸುತ್ತಾ ಹೋರಾಟಗಾರರಿಗೆ ಸ್ಫೂರ್ತಿ ತುಂಬಿದರು. ಭಾರತ ಸ್ವಾತಂತ್ರ್ಯವನ್ನೇನೋ ಕಂಡಿತು. ಆದರೆ ಹಿಂದೂಸ್ತಾನ, ಪಾಕಿಸ್ತಾನವೆಂಬ ಇಬ್ಭಾಗವಾಗಿ ಎರಡೂ ಕಡೆಗಳಲ್ಲೂ ಕೊಲೆ, ಬೆಂಕಿ, ಅತ್ಯಾಚಾರಗಳು ವ್ಯಾಪಿಸಿದಾಗ ಇಂತಹ ದಂಗೆ ಸಮಯದಲ್ಲಿ ಸುಚೇತಾ ಕೃಪಲಾನಿಯವರು ಮಹಾತ್ಮ ಗಾಂಧೀಜಿಯವರೊಂದಿಗೆ ನೊಕಾಲಿಗೆ ಹೋದರು. ಅಲ್ಲಿ ಏಕಾಂಗಿಯಾಗಿ ನಿಂತು ನಿರಾಶ್ರಿತರಿಗಾಗಿ ಆಕೆ ಶ್ರಮಿಸಿದ್ದುದು ಅವರ ಧೈರ್ಯ ಸಾಹಸಗಳಿಗೊಂದು ಅಪೂರ್ವ ನಿದರ್ಶನ.
ಆಗಂತೂ ಹಗಲು ರಾತ್ರಿ ಮಹಿಳೆಯರ ರಕ್ಷಣೆಗೆ ಕಟಿಬದ್ಧರಾದರು. ಅತ್ಯಾಚಾರಿಗಳ ನಡುವೆ ನಿರ್ಭಯ ಹೋರಾಟ ನಡೆಸಿದ ಆದರ್ಶ ಮಹಿಳೆಯಾಗಿದ್ದಾರೆ. ಗಾಂಧೀಜಿಯವರು ಕೊಲೆಯಾಗಿ ಮಡಿದಾಗ ಸುಚೇತಾರವರು ತುಂಬ ದುಃಖಪಟ್ಟರು. ಸಂವಿಧಾನಿಕ ಅಸೆಂಬ್ಲಿಗೆ ಸುಚೇತಾ ಆಯ್ಕೆಯಾಗಿ ಭಾರತದ ಸಂವಿಧಾನಿಕ ಪ್ರಣಾಳಿಕೆ ರೂಪಿಸುವ ಕೆಲಸದ ಉಪಸಮಿತಿಯ ಒಂದು ಭಾಗವೇ ಆದರು. 1947 ಆಗಸ್ಟ್ 14ರಂದು ನಡುರಾತ್ರಿ ಭಾರತ ಸ್ವತಂತ್ರವಾಯಿತು. ಸ್ವಾತಂತ್ರ್ಯ ನಂತರವೂ ಸುಚೇತಾ ಕೃಪಲಾನಿಯವರು ರಾಜಕೀಯದಲ್ಲಿ ಪಾಲ್ಗೊಂಡಿದ್ದರು. 1960ರಿಂದ 63ರವರೆಗೆ ಉತ್ತರ ಪ್ರದೇಶ ರಾಜ್ಯದ ವಿಧಾನಸಭಾ ಸದಸ್ಯರಾಗಿದ್ದರು. ಆಗ ಇವರು ಕಾರ್ಮಿಕ ಸಮುದಾಯದ ಅಭಿವೃದ್ಧಿ ಮತ್ತು ಕೈಗಾರಿಕಾ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಸುಚೇತಾರವರು ರಾಜ್ಯದ ರಾಜಕೀಯದಲ್ಲಿ ಆಸಕ್ತಿ ತೋರಿದ್ದರ ಪರಿಣಾಮ 1963ರ ಅಕ್ಟೋಬರ್ನಲ್ಲಿ ಉತ್ತರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿಗಳಾದರು. ಇವರು ಗಾಂಧೀಜಿಯವರ ಜನ್ಮದಿನದಂದೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದರು. ಇವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರಾಜ್ಯ ನೌಕರರ ಮುಷ್ಕರವನ್ನು ನಿಭಾಯಿಸಿದರು. ಇಂತಹ ಮುಷ್ಕರ ದೇಶದಲ್ಲಿ ಆಗಿದ್ದು ಇದೇ ಮೊದಲು. ನೌಕರರು ತಮ್ಮ ವೇತನ ಏರಿಕೆಗೆ ಬೇಡಿಕೆ ಇಟ್ಟಿದ್ದು 62 ದಿನಗಳ ಕಾಲ ಈ ಮುಷ್ಕರ ನಡೆಯಿತು. 1969ರಲ್ಲಿ ಕಾಂಗ್ರೆಸ್ ಇಬ್ಭಾಗವಾದಾಗ ಸುಚೇತಾ ಅವರು ಮೊರಾರ್ಜಿ ದೇಸಾಯಿ ಬಣದೊಂದಿಗೆ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರಿದರು. ಇಂದಿರಾ ಗಾಂಧಿಯವರ ವಿರೋಧದ ವಿಚಾರದಲ್ಲಿ ಪತಿ ಪತ್ನಿ ಇಬ್ಬರದೂ ಒಂದೇ ದೃಷ್ಟಿಯಾಗಿತ್ತು. ಸುಚೇತಾರವರು ಉತ್ತರ ಪ್ರದೇಶ ರಾಜ್ಯದ 4ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಲೋಕಸಭಾ ಸದಸ್ಯೆಯಾಗಿ, ವಿಧಾನಸಭೆ ಸದಸ್ಯೆಯಾಗಿ, ಭಾರತದ ಸಂವಿಧಾನಿಕ ಸಭೆಯ ಸದಸ್ಯೆಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಸುಚೇತಾರವರು 1974ರ ಡಿಸೆಂಬರ್ 1ರಂದು ನಿಧನರಾದರು. ಇವರು ಮಹಿಳೆಯಾಗಿ ಭಾರತದಲ್ಲೇ ದೊಡ್ಡ ರಾಜ್ಯವೊಂದರ ಮುಖ್ಯಮಂತ್ರಿಯಾಗಿರುವುದು ವಿಶೇಷವಾಗಿದೆ. ಮಹಿಳೆ ದೇಶ ಮತ್ತು ರಾಜ್ಯವನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡೊಯ್ಯಬಲ್ಲಳು ಎಂಬುದಕ್ಕೆ ನಿದರ್ಶನವಾಗಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.